ಮಹಿಳೆಯು ಸಂಭೋಗವನ್ನು ಬಯಸಿದರೆ ಅವಳು ಪುರುಷರನ್ನು ಹೀಗೆ ಕೇಳುತ್ತಾಳೆ. ವಿವಾಹವಾದ ಮಹಿಳೆ ಪುರುಷನನ್ನು ಸಂಭವಕ್ಕೆ ಆಹ್ವಾನಿಸಲು ಇದು ವಿವಿಧ ಸಂಕೇತಗಳನ್ನು ತೋರಿಸುತ್ತಾಳೆ. ಅನ್ಯ ಪುರುಷರೊಂದಿಗೆ ಸಂಭೋಗಿಸಲು ಬಯಸುವ ಅನೇಕ ಮಹಿಳೆಯರು ತಮ್ಮ ಆಸೆಗಳನ್ನು ವ್ಯಕ್ತಪಡಿಸಲು ತುಂಬಾ ಪ್ರಯತ್ನಿಸುತ್ತಾರೆ. ಸೀರೆ ಮತ್ತು ಕೊಂಗು ಜಾರದಿದ್ದರೆ ಮಾತಿಗೂ ಕೊಂಗು ಸರಿ ಹೊಂದಿಸುವುದು, ಅಗತ್ಯವಿಲ್ಲದೆ ಮಾತನಾಡುವುದು ಮತ್ತು ಡಬಲ್ ಮೀನಿಂಗ್ನಲ್ಲಿ ಮಾತನಾಡುವುದು, ಈ ರೀತಿ ಹಲವಾರು ರೀತಿಯ ಸಂಕೇತಗಳು ತಿಳಿಸುತ್ತಾ ಇರುತ್ತಾರೆ. ಒಬ್ಬ ಮಹಿಳೆ ತನಗೆ ಪುರುಷ ಬೇಕು ಎಂದು ಅವಳ ಕಣ್ಣುಗಳಿಂದ ಹೇಳಬಹುದು. ಕಣ್ಣುಗಳಲ್ಲಿ ಒಂದು ರೀತಿಯ ಕಾಣಿಸಿಕೊಳ್ಳುತ್ತದೆ. ಸಾಮಾನ್ಯ ಜನರು ಅಂತಹ ದೃಶ್ಯವನ್ನು ನೋಡಲು ಸಾಧ್ಯವಿಲ್ಲ. ಕಾಮದ ಹೆಣ್ಣಿಗೆ ಮಾತ್ರ ಇಂತಹ ನಶೆಯ ಕಣ್ಣುಗಳಿಂದ ನೋಡಬಲ್ಲಳು. ಅದೇ ರೀತಿ ನಿಮ್ಮೊಂದಿಗೆ ಮಾತನಾಡುವಾಗ ಆಕೆ ಸುತ್ತಲೂ ನೋಡುತ್ತಿದ್ದರೆ ಆಕೆಗೆ ನಿಮ್ಮ ಮೇಲೆ ಆಸೆ ಇದೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ನಿಮ್ಮ ಸುತ್ತಮುತ್ತಲಿನವರಿಗೆ ಜೋರಾಗಿ ಏನನ್ನಾದರೂ ಹೇಳುವ ಮೂಲಕ ಮನೆಯಲ್ಲಿ ಯಾರೂ ಇಲ್ಲ ಎಂದು ನಿಮಗೆ ತಿಳಿದಿರುವ ಸಂಕೇತವಾಗಿದೆ. ಇದರಲ್ಲಿ ಒಂದು ನೀವು ಕೇಳದಿದ್ದರೂ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ, ಬರಲು ಸಾಕಷ್ಟು ಸಮಯ ಆಗುತ್ತೆ ಎಂಬ ಸಂಕೇತವನ್ನು ನೀಡುತ್ತಾಳೆ. ಅಲ್ಲದೆ ತಮ್ಮ ಕತ್ತು ಮತ್ತು ಸೊಂಟವನ್ನು ತಟ್ಟಿ ತಮ್ಮ ಕಾಮಗಳನ್ನು ತಿಳಿಯುವ ರೀತಿಯಲ್ಲಿ ವರ್ತಿಸುತ್ತಾರೆ. ಈ ಸಂಕೇತಗಳ ಮೂಲಕ ಅವರು ಸಂಭೋಗ ಬೇಕು ಎಂದು ಹೇಳಲು ಪ್ರಯತ್ನಿಸಿದ್ದಾರೆ. ಆದರೆ ಅನೇಕ ಪುರುಷರು ಇಂತಹ ಸಂಕೇತಗಳನ್ನು ನಿರ್ಲಕ್ಷಿಸುತ್ತಾರೆ. ಗಂಡಸರಿಗೆ ಇವಳ ಮೇಲೆ ಆಸೆಗಳು ಇದ್ದರೂ ಸಮಾಜಕ್ಕೆ ಹೆದರಿ ಅಂಥವರಿಂದ ದೂರ ಉಳಿಯುತ್ತಾರೆ. ಆದರೆ ಮಹಿಳೆ ಪುರುಷನನ್ನು ಬಯಸಿದರೆ ಮತ್ತು ತನ್ನ ಆಸೆಯನ್ನು ಪೂರೈಸಲು ಯಾರಿಗಾದರೂ ಧೈರ್ಯ ಮಾಡುತ್ತಾಳೆ. ನಂತರದ ಪರಿಣಾಮಗಳ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಆದರೆ ಮನುಷ್ಯನು ಹಾಗೆ ಮಾಡಲು ಧೈರ್ಯ ಮಾಡುವುದಿಲ್ಲ, ಯಾಕೆಂದರೆ ಇವರ ನಡುವಿನ ಅಕ್ರಮ ಸಂಬಂಧ ಬಯಲಾದರೆ ಸಮಾಜ ಮಹಿಳೆ ಪರವಾಗಿ ಮಾತನಾಡುತ್ತಿದೆ ಹೊರತು ಪುರುಷನ ಪರವಾಗಿ ಅಲ್ಲ. ಹಾಗಾಗಿ ಅಕ್ರಮ ಸಂಬಂಧ ಹೊಳೆನ ದೂರವಿದು ತುಂಬಾ ಒಳ್ಳೆಯದು. ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.